ಅಮೃತ ಅವರೇ, ಅಮೃತ ಅವರೇ, ಅಯ್ಯೋ ಮೈ ಸುಡ್ತಾ ಇದೆಯಲ್ಲ. ಅಮೃತ ಅವರೇ, ಅಮೃತ ಅವರೇ, ನಿಮ್ಮ ಮೈ ಸುಡ್ತಾ ಇದೆ, ನಿಮ್ಗೆ ಜ್ವರ ಇದೆ, ನೀವು ಮಾತ್ರೆ ತಗೋಬೇಕು. ಎದಳಿ ಎದಳಿ ಮತ್ತಿಗೆ ಮತ್ತೆ ಬರ್ಕೊಳ್ಳಿ. ತಗೊಳ್ಳಿ, ಮಾತ್ರೆ ತಗೊಳ್ಳಿ. ನೀರು ಸಾಕಾ? ಬೆಳಗ್ಗೆ ಅಷ್ಟರಲ್ಲಿ ಜ್ವರ ಕಡಿಮೆ ಆಗುತ್ತೆ. ಆಗಲಿಲ್ಲ ಅಂತಂದರೆ ಡಾಕ್ಟರ್ ಹತ್ರ ಹೋಗೋಣ. ಹೀಗೆ ಮಲ್ಕೊಳ್ಳಿ, ಮಲ್ಕೊಳ್ಳಿ. ಅತ್ತೆ ಲಕ್ಷ್ಮಿ ಹತ್ರ ಪರ್ಸ್ನಲ್ ಆಗಿ ಮಾತಾಡೋ ಅಂಥದ್ದು ಏನಿದೆ? ಅವ್ರು ಈಗಿರೋ ಮೂಡಲ್ಲಿ ನನ್ನ ಹತ್ರನೇ ಸರಿಯಾಗಿ ಮಾತಾಡ್ತಾ ಇಲ್ಲ. ಇನ್ನು ಅವಳ ಹತ್ರ ಏನು ಮಾತಾಡ್ತಾರೆ? ಲಕ್ಷ್ಮಿ ಏನಾದರೂ ತಪ್ಪು ಮಾಡಿದಾಳ? ಅದ್ರ ಬಗ್ಗೆ ಏನಾದರೂ ಮಾತಾಡೋದಿತ್ತ? ಅಥವಾ ಅವಳು ಸುಮ್ಮನೆ ನಾನೇ ಏನೇನೋ ಯೋಚನೆ ಮಾಡಿ ಟೆನ್ಷನ್ ಮಾಡ್ಕೊಳ್ಳೋದು ಯಾಕೆ? ಇನ್ನೂ ಮಾತಾಡ್ತಾ ಇದ್ದಾರ ಅಂತ ಹೋಗಿ ನೋಡಿದ್ರೆ ಆಯ್ತು. ಎಲ್ಲಾದರೂ ಚಿಕ್ಕಪ್ಪ, ಸಂಜೀವ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಕಣೋ, ನೀ ಹೇಗಿದೆಯಾ? ನಾನು ಚೆನ್ನಾಗಿದ್ದೀನಿ. ನೋಡು, ಒಂದೇ ಊರಲ್ಲಿದ್ದರೂ ಒಬ್ರನ್ನೊಬ್ರು ಭೇಟಿಯಾಗೋದು ಅಪರೂಪ ಹೋಗ್ಬಿಟ್ಟಿದೆ. ಏನಂತೂ ಮನೆ ಕಡೆ ಬರಲೇ ಇಲ್ಲ. ನಿಮಗೆ ಗೊತ್ತಲ್ಲ ಚಿಕ್ಕಪ್ಪ, ಸ್ಕೂಲ್ ಕೆಲಸ ಎಷ್ಟಿರುತ್ತೆ ಅಂತ. ನಾನು ಬರದೆ ಹೋದರೆ ಏನಂತೆ? ನೀವು ಚಿಕ್ಕಮ್ಮನಾದರೂ ಬರ್ಬೋದಲ್ವಾ? ಬರಬಾರ್ದು ಅಂತ ಏನಿಲ್ಲ ಕಣೋ, ಬರಬೇಕು ಅಂತ ಅನ್ಕೋತೀವಿ. ಆದರೆ ಮನೆಯಲ್ಲಿ ಒಂದಲ್ಲ ಒಂದು ಸಮಸ್ಯೆ ನಿಭಾಯಿಸೋಷ್ಟೊತ್ತಿಗೆ ದಿನ ಹೋಗೋದೇ ಗೊತ್ತಾಗಲ್ಲ. ಏನಾಯ್ತು ಚಿಕ್ಕಪ್ಪ? ಅಂಥದ್ದು ಏನಿಲ್ಲ ಕಣೋ, ಅದು ನಮ್ಮ ಮೇಘ 2-3 ದಿನದಿಂದ ಒಂಥರ ಆಡ್ತಿದ್ದಾಳೆ. ಕಾಲೇಜ್ಗೂ ಹೋಗ್ತಾ ಇಲ್ಲ.
ಕೇಳಿದರೆ ಮನಸ್ಸಿಲ್ಲ ತಲೆನೋವು ಅಂತೆಲ್ಲ ಹೇಳ್ತಾಳೆ. ಅದು ಮೊನ್ನೆ ಕಾಲೇಜಲ್ಲಿ ಅದೇನೋ ಫಂಕ್ಷನ್ ಅಂತ ಹೋಗಿ ಬಂದವಳು ಹೀಗೆ ಆಡ್ತಿದ್ದಾಳೆ. ಅದಕ್ಕೆ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇದ್ದೀನಿ. ಚಿಕ್ಕಪ್ಪ ಏನಾಗಿದೆ ಅಂತ ನಾನು ಬಂದು ವಿಚಾರಿಸ್ಲಾ? ಬೇಡ ಕಣ, ಅದು ದೃಷ್ಟಿಯಾಗಿರಬೇಕು ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ಪೂಜೆ ಮಾಡಿಸ್ಕೊಂಡು ಪ್ರಸಾದ ತೊಗೊಂಡು ಹೋಗ್ತಿದ್ದೀನಿ. ಸರಿ ಹೋಗ್ಬೋದು ಅಂತ ಅನ್ಸುತ್ತೆ. ಅಂಥದ್ದೇನಾದರೂ ಇದ್ದರೆ ನಿಂಗೆ ಹೇಳ್ತೀನಿ ಬಿಡು. ಏನೋ ಔಷಧಿ ಇಟ್ಕೊಂಡು ಹೋಗ್ತಿದ್ಯಾ? ಮನೆಯಲ್ಲೆಲ್ಲ ಹುಷಾರಾಗಿದ್ದಾರೆ ತಾನೇ? ಎಲ್ಲರೂ ಆರಾಮಾಗಿದ್ದಾರೆ. ಈ ಔಷಧಿ ಅಮೃತ ಅವ್ರಿಗೆ. ಅಮೃತಂಗ ಏನಾಯ್ತು ಅವರಿಗೆ? ಅವರು ಆರಾಮಾಗಿದ್ದಾರೆ. ಆದರೆ ನಿನ್ನೆ ಹೀಗೆಲ್ಲ ಅಲರ್ಜಿ ಆದಾಗ ಈ ಮಾತ್ರೆಗಳನ್ನ ತಗೊತಿದ್ರಂತೆ. ಅದಕ್ಕೆ ತಗೊಂಡು ಹೋಗ್ತಾ ಇದ್ವಿ. ಶ್ರೀಮಂತಿಗೆಲ್ಲಿ ಬೆಳೆದಿರೋ ಹುಡುಗಿ ಹಳ್ಳಿಗೆ ಹೊಂದ್ಕೊಳ್ಳೋದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ. ಹುಷಾರಾಗಿ ನೋಡ್ಕೊ. ಹಾಂ ಚಿಕ್ಕಪ್ಪ, ಲಕ್ಕಿಗೆ ನೀವೇನಾದರೂ ಫೋನ್ ಮಾಡಿದ್ರಾ? ಇಲ್ಲ ಕಣೋ, ಈ ಒದ್ದಾಟದಲ್ಲಿ ಇತ್ತೀಚೆಗೆ ಫೋನ್ ಮಾಡೋದಕ್ಕಾಗಲಿಲ್ಲ. ಅದು ಅಲ್ಲದೆ ಪದೇ ಪದೇ ಫೋನ್ ಮಾಡಿದರೆ ಎಲ್ಲಿ ತಪ್ಪು ತಿಳ್ಕೊತಾರೇನೋ ಅನ್ನೋ ಅಂಜಿಕೆ. ಅವಳೇನಾದರೂ ನಿಂಗೆ ಫೋನ್ ಮಾಡಿಲ್ಲ? ಅಮೃತ ಅವ್ರಿಗೆ ಹೀಗಾಗಿದೆ ಅಂತ ಗೊತ್ತಾಗಿ ಅವಳೇ ಫೋನ್ ಮಾಡಿದ್ಲು. ಲಕ್ಕಿ ಅಮೃತನ ಜೊತೆ ಮಾತಾಡಾದ್ಮೇಲೆ ಅಮೃತ ಅವ್ರಿಗೆ ಒಂದು ಸ್ವಲ್ಪ ಗೆಲುವಾಗಿದ್ದು. ಲಕ್ಷ್ಮಿ ಹಾಗೇನೇ ಅಲ್ವನೋ, ತನ್ನ ನೋವನ್ನು ಯಾರ ಹತ್ರನೂ ಹೇಳ್ಕೊಳ್ದೆ ಬೇರೆಯವ್ರ ನೋವನ್ನು ಮರೆಸಿ ಖುಷಿ ಪಡಿಸ್ತಾಳೆ. ಹೌದು ಚಿಕ್ಕಪ್ಪ. ಸರಿ, ನಾನೇನು ಹೊರಡ್ತೀನಿ. ಏನೇ ಇದ್ರು ನಂಗೆ ಕಾಲ್ ಮಾಡಿ. ಸರಿಪ್ಪ. ಮೇಘ, ಕಾಲೇಜ್ಗೆ ರೆಡಿ ಆಗದೆ ಕೂತಿದ್ಯಾ? ಏನಿವತ್ತು ಬಂಕ? ನನಗಿವತ್ತು ಯಾಕೋ ಕಾಲೇಜ್ಗೆ ಹೋಗ್ಬೇಕು ಅನ್ನಿಸ್ತಾ ಇಲ್ಲ. ಈಗ ಏನಾಯ್ತಂತ ಕಾಲೇಜ್ಗೆ ಹೋಗಲ್ಲ ಅಂತಿದ್ಯಾ? ಅವೆಲ್ಲ ನಿಂಗೆ ಯಾಕೆ? ನೀನು ಹೋಗ್ತೀಯಾ ಹೋಗು, ನನ್ನ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಅಮ್ಮ ಅಮ್ಮ, ನೋಡಿ ಅವಳು ಕಾಲೇಜ್ಗೆ ಹೋಗಲ್ಲ ಅಂತ ಹಠ ಮಾಡ್ತಿದ್ದಾಳೆ. ಹೋಗ್ಬಾ ಮೇಘ. ಈಗೇನು ನೀನು ಬರ್ತೀಯೋ ಇಲ್ವೋ? ನಿಂಗೆ ಎಷ್ಟೆಲ್ಲನೋ ಹೇಳೋದು? ನೀನು ಹೋಗ್ತೀಯ ಅಂದ್ರೆ ಹೋಗು, ಇಲ್ಲಾಂದ್ರೆ ಸುಮ್ಮನೆ ಇರು. ಪದೇ ಪದೇ ನನ್ನ ಬಾ ಅಂತ ಕರೆದ್ರೆ ನನಗೆ ಕೆಟ್ಟ ಕೋಪ ಬರುತ್ತೆ. ಮೇಘ, ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ? ನೋಡಪ್ಪ, ನನಗೆ ಕಾಲೇಜ್ಗೆ ಹೋಗಕ್ಕೆ ಇಷ್ಟ ಇಲ್ಲ, ನಾನು ಬರಲ್ಲ ಅಂತ ಹೇಳಿದ್ರು ಬಾ ಬಾ ಅಂತ ಕರಿತಿದ್ದಾನೆ. ಅದಕ್ಕೆ ಕೋಪ ಬಂತು.